In this video, I have explained what is a data communication and the components of a data communication system. ಈ ವಿಡಿಯೋದಲ್ಲಿ ಡೇಟಾ ಕಮ್ಯುನಿಕೇಷನ್ ಮತ್ತು ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೇನ್ ದ ನಾಲೆಜ್ ಆ್ಯಂಡ್ ರೂಲ್ ದ ವರ್ಲ್ಡ್. Data communications. What actually the communication mean? Communication is nothing but a way of interacting with one another. The way of interacting with one another. When we want to express something, that expression can be done by using some media. So that media is nothing but a communication media. The term telecommunication means that a communication at a distance. Means from one place to another place. If you want to communicate, then we are going to say that it will be a communication at a distance. The word data refers to the information presented in whatever the form is agreed upon the parties which wants to exchange the information, creating as well as using the data. It means the way of information has to be agreed by both the parties who wants to have a communication. Data communication are nothing but the exchange of data between two devices via some form of transmission media such as a wire, cable. Even we can have a data communication by using an wireless media also. Data communication ಅಂದರೆ ಒಂದು ಮಾಧ್ಯಮ, ಒಬ್ಬರಿಂದ ಇನ್ನೊಬ್ಬರಿಗೆ ಪರಸ್ಪರ ಏನಾದರೂ ಅನಿಸಿಕೆಗಳನ್ನು ತಿಳಿಸೋದಕ್ಕೋಸ್ಕರ ನಮಗೇನು ಅನಿಸುತ್ತಲ್ಲ ಅದನ್ನು ತಿಳಿಸೋದಕ್ಕೋಸ್ಕರ ಕಮ್ಯುನಿಕೇಷನ್ ಅಂತ ಕರಿತೀವಿ. ಕಮ್ಯುನಿಕೇಷನ್ ಟೆಲಿಕಮ್ಯುನಿಕೇಷನ್ ಅಂದರೆ ಕಮ್ಯುನಿಕೇಷನ್ ಅಂದರೆ ಏನು, ಒಂದು ಡಿಸ್ಟೆನ್ಸ್ ಹತ್ರ, ಅಂದರೆ ಒಂದು ಪ್ಲೇಸಲ್ಲಿ ಇನ್ನೊಬ್ರು ಇರ್ತಾರೆ, ಇನ್ನೊಂದು ಪ್ಲೇಸಲ್ಲಿ ಇನ್ನೊಬ್ರು ಇರ್ತಾರೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಪರಸ್ಪರ ಏನಾದರೂ ಸಂದೇಶವನ್ನು ಕಳಿಸಬೇಕು ಅಂದರೆ ಅವಾಗ ನಾವು ಕಮ್ಯುನಿಕೇಷನ್ ಅಂತ ಕರಿತೀವಿ. ಈ ಕಮ್ಯುನಿಕೇಷನ್ ಯಾವ ರೀತಿ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ಮಾಧ್ಯಮದ ಮೂಲಕ ಕಮ್ಯುನಿಕೇಷನ್ ಸಾಧ್ಯ ಆಗುತ್ತೆ. ಈ ಕಮ್ಯುನಿಕೇಷನ್ ಏನಾಗುತ್ತಲ್ಲ, ಈ ಕಮ್ಯುನಿಕೇಷನ್ ಆಗಬೇಕಾದಾಗೆ ಎರಡು ಪಾರ್ಟೀಸ್ ಇರುತ್ತೆ. ಆ ಎರಡೂ ಪಾರ್ಟೀಸು ಇನ್ಫಾರ್ಮೇಷನ್ ಏನು ಕಳಿಸ್ತೀವಲ್ಲ ಆ ಇನ್ಫಾರ್ಮೇಷನ್ ಎರಡೂ ಪಾರ್ಟೀಸು ಅಗ್ರೀಡ್ ಆಗಿರಬೇಕು. ಅಂದರೆ ಯಾವ ವೇಯಲ್ಲಿ ಇನ್ಫಾರ್ಮೇಷನ್ ಕ್ರಿಯೇಟ್ ಮಾಡ್ಬೋದು ಮತ್ತು ಯಾವ ವೇಯಲ್ಲಿ ಅದನ್ನು ಯೂಸ್ ಮಾಡ್ಬೋದು. ಆ ಇನ್ಫಾರ್ಮೇಷನ್ ಅಂದರೆ ಡೇಟಾ ಏನು ಕ್ರಿಯೇಟ್ ಆಗಿರುತ್ತಲ್ಲ ಆ ಡೇಟಾ, ಕ್ರಿಯೇಟೆಡ್ ಡೇಟಾ ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಯಾವ ರೀತಿ ಕ್ರಿಯೇಟ್ ಆಗಬೇಕು, ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಥವಾ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಎರಡೂ ಪಾರ್ಟೀಸು ಮ್ಯೂಚುವಲ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಆವಾಗೇ ನಾವು ಡೇಟಾನ ಡೇಟಾ ಏನಿರುತ್ತಲ್ಲ ಅದನ್ನು ಇನ್ಫಾರ್ಮೇಷನ್ ಪ್ರೆಸೆಂಟೆಡ್ ಅಂತ ಏನು ಕರಿತೀವಿ ಅದನ್ನು ನಾವು ಕಳಿಸ್ಬೋದು. ಡೇಟಾ ಕಮ್ಯುನಿಕೇಷನ್ ಅಂದರೆ ಏನು? ಡೇಟಾ ಕಮ್ಯುನಿಕೇಷನ್ ಅಂದರೆ ಎಕ್ಸ್ಚೇಂಜ್ ಆಫ್ ಡೇಟಾ, ಅಂದರೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಡೇಟಾನ ಪರಸ್ಪರ ಕಳಿಸೋದು. ಅದು ಯಾವುದ್ರ ಮೂಲಕ ಕಳಿಸ್ತೀವಿ ಅಂದರೆ ಯಾವುದಾದ್ರೂ ಒಂದು ಟ್ರಾನ್ಸ್ಮಿಷನ್ ಮೀಡಿಯಾ ಮೂಲಕ. ಉದಾಹರಣೆಗೆ ವೈರ್, ಕೇಬಲ್. ಇವಾಗ ನಾವು ಈವನ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಏನಿದೆಯಲ್ಲ ಅದನ್ನು ಟ್ರಾನ್ಸ್ಮಿಷನ್ ಮೀಡಿಯಾ ಇಂದ ಏನು ಕಳಿಸ್ತೀವಲ್ಲ ಈವನ್ ನಾವು ಇವಾಗೇನೋ ವೈರ್ಲೆಸ್ ಕಮ್ಯುನಿಕೇಷನಿಂದನೂ ಕಳಿಸ್ಬೋದು. ಅಂದರೆ ಟ್ರಾನ್ಸ್ಮಿಷನ್ ಮೀಡಿಯಾ ಯಾವುದು? ವೈರ್ಲೆಸ್ ಮುಖಾಂತರನೂ ನಾವು ಡೇಟಾ ಕಮ್ಯುನಿಕೇಷನ್ನ ಮಾಡ್ಬೋದು. ಟೆಲಿಕಮ್ಯುನಿಕೇಷನ್ ಅಂದರೆ ಕಮ್ಯುನಿಕೇಷನ್ ಅಟ್ ಎ ಡಿಸ್ಟೆನ್ಸ್. ವರ್ಡ್ ಡೇಟಾ ಅಂದರೆ ಏನು? ಇನ್ಫಾರ್ಮೇಷನ್ ಪ್ರೆಸೆಂಟ್ ಮಾಡಿರೋದು. ಆ ಇನ್ಫಾರ್ಮೇಷನ್ ಏನು ಪ್ರೆಸೆಂಟ್ ಮಾಡಿರ್ತೀವಲ್ಲ ಅದು ಎರಡೂ ಪಾರ್ಟೀಸ್ ಅಂದರೆ ಕಮ್ಯುನಿಕೇಷನ್ ಯಾವುದ್ರ ಮಧ್ಯೆ ಆಗುತ್ತಲ್ಲ ಆ ಎರಡೂ ಪಾರ್ಟೀಸು ಅದ್ರ ಬಗ್ಗೆ ಅಗ್ರೀಡ್ ಆಗಿರಬೇಕು. ಅಂದರೆ ಡೇಟಾ ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ಕ್ರಿಯೇಟ್ ಆಗಿರಬೇಕು, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಪರಸ್ಪರ ಎರಡೂ ಪಾರ್ಟೀಸ್ಗೂ ಅಗ್ರೀಡ್ ಆಗಿರಬೇಕು. ಅವಾಗೇ ನಾವು ಡೇಟಾ ಕಮ್ಯುನಿಕೇಷನ್ನ ಮಾಡ್ಬೋದು. ಆ ಡೇಟಾನ ಇನ್ಫಾರ್ಮೇಷನ್ ರೂಪದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ಬೋದು. ಅಂದರೆ ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಕಳಿಸ್ಬೋದು. ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಡೇಟಾನ ಎಕ್ಸ್ಚೇಂಜ್ ಮಾಡೋದನ್ನು ಡೇಟಾ ಕಮ್ಯುನಿಕೇಷನ್ ಅಂತ ಕರೀತಾರೆ.
ಈ ಡೇಟಾ ಕಮ್ಯುನಿಕೇಷನ್ ಅಚೀವ್ ಮಾಡೋದಕ್ಕೋಸ್ಕರ ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮನ ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಕರೀತಾರೆ, ಟ್ರಾನ್ಸ್ಮಿಷನ್ ಮೀಡಿಯಾ ಅಂತ ಕರೀತಾರೆ. ಟ್ರಾನ್ಸ್ಮಿಷನ್ ಮೀಡಿಯಾ ವೈರ್ಡ್ ಆದರೂ ಆಗಿರ್ಬೋದು ಅಥವಾ ವೈರ್ಲೆಸ್ ಆದರೂ ಆಗಿರ್ಬೋದು. Components of a data communication. The data communication system will be consisting of 5 components, and they are message, sender, receiver, medium and protocol. The 5 components are message, sender, receiver, medium and protocol, which you can see in this particular diagram. First one, message. The message is nothing but information, that is the processed data to be communicated, and the various forms of information popularly we use are text, numbers, pictures, audio and video. These are the various formats of an data which we can send by considering them as a message. Components of a data communication system. ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ ಅಲ್ಲಿ 5 ಕಾಂಪೊನೆಂಟ್ಸ್ ಇರುತ್ತೆ. ಅವು ಯಾವ್ಯಾವು ಅಂದರೆ ಮೆಸೇಜು, ಸೆಂಡರ್, ರಿಸೀವರ್, ಮೀಡಿಯಮ್ ಮತ್ತು ಪ್ರೋಟೋಕಾಲ್. 5 ಕಾಂಪೊನೆಂಟ್ಸು ಮೆಸೇಜು, ಸೆಂಡರು, ರಿಸೀವರು, ಮೀಡಿಯಮ್ ಮತ್ತು ಪ್ರೋಟೋಕಾಲ್. ಇದನ್ನು ನೀವು ಈ ಡಯಾಗ್ರಾಮಲ್ಲಿ ನೋಡ್ಬೋದು. ಮೊದಲನೇದು ಮೆಸೇಜ್. ಮೆಸೇಜ್ ಅಂದರೆ ಏನು? ಇನ್ಫಾರ್ಮೇಷನ್ ಅಂದರೆ ಪ್ರೊಸೆಸ್ಡ್ ಡೇಟಾ, ಯಾವುದು ಕಮ್ಯುನಿಕೇಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಲ್ಲ ಕಮ್ಯುನಿಕೇಷನ್ಗೆ, ಅದು ಮೆಸೇಜ್. ಈ ಮೆಸೇಜು ಅಂದರೆ ಡೇಟಾ, ಪ್ರೊಸೆಸ್ ಡೇಟಾ ಏನಿರುತ್ತಲ್ಲ, ಇದು ಯಾವುದು ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ ಅಥವಾ ಇದರಲ್ಲಿ ಏನಿರುತ್ತೆ ಅಂದರೆ ಟೆಕ್ಸ್ಟ್ ಇರ್ಬೋದು ಅಥವಾ ನಂಬರ್ಸ್ ಇರ್ಬೋದು, ಪಿಕ್ಚರ್ಸ್, ಆಡಿಯೋ ಮತ್ತು ವಿಡಿಯೋ. ಅಂದರೆ ಇದಿಷ್ಟರಲ್ಲಿ ಯಾವುದಾದ್ರೂ ಫಾರ್ಮ್ಯಾಟ್ಸ್ ಅಥವಾ ಇದ್ರದ್ದು ಕಾಂಬಿನೇಷನ್ ಆಫ್ ಫಾರ್ಮ್ಯಾಟ್ಸು ಮೆಸೇಜ್ ರೂಪದಲ್ಲಿ ಪಾಸ್ ಮಾಡಲಾಗುತ್ತೆ. Here the message will be consisting of text, number, picture, audio and video, or the combinations of these things, and it will be sent as information while communicating. The second component is a sender. A sender is nothing but a device that is used for the purpose of sending the message, and it can be a computer, workstation, telephone, handset, video camera and so on. A device that will be sending a data message is called as a sender. Next component ಬಂದು ಸೆಂಡರ್. ಸೆಂಡರ್ ಅಂದರೆ ಇದು ಒಂದು ಡಿವೈಸ್, ಅಂದರೆ ಯಾವ ಡಿವೈಸ್ ಮೂಲಕ ನಾವು ಮೆಸೇಜನ್ನು ಕಳಿಸ್ತೀವಲ್ಲ ಅದನ್ನು ಸೆಂಡರ್ ಅಂತ ಕರೀತಾರೆ. ಸೆಂಡರು ಯಾವುದಿರ್ಬೋದು ಅಂದರೆ ಕಂಪ್ಯೂಟರ್, ವರ್ಕ್ ಸ್ಟೇಷನ್, ಟೆಲಿಫೋನ್, ಹ್ಯಾಂಡ್ಸೆಟ್, ವಿಡಿಯೋ, ಕ್ಯಾಮರಾ ಆ್ಯಂಡ್ ಸೋ ಆನ್. ಇದರಲ್ಲಿ ಯಾವುದಾದ್ರೂ ಒಂದು ಡಿವೈಸು ಮೆಸೇಜ್ ಕಳಿಸೋ ಸಲುವಾಗಿ ಯೂಸ್ ಮಾಡ್ತೀವಲ್ಲ ಅಂಥ ಡಿವೈಸ್ನ ಸೆಂಡರ್ ಅಂತ ಕರೀತಾರೆ. ಈ ಡಯಾಗ್ರಾಮ್ ಮತ್ತೆ ಹಾಕಿದ್ದೆ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಪ್ಲನೇಷನ್. ಈ ಡಯಾಗ್ರಾಮ್ ಒಂದೇ ಸತಿ ಹಾಕಿದರೆ ಸಾಕು. ಹಿಯರ್ ಹ್ಯಾವ್ ರಿಪ್ರೆಸೆಂಟೆಡ್ ದ ಡಯಾಗ್ರಾಮ್ ಅಗೇನ್ ಇನ್ ದಿಸ್ ವಿಡಿಯೋ. ಜಸ್ಟ್ ಯು ಕ್ಯಾನ್ ಡ್ರಾ ಓನ್ಲಿ ಒನ್ಸ್. Next component is a receiver. A receiver is also a device which will be receiving the message. Receiver is also a device which will be receiving the message, and again it can be a computer, workstation, telephone, handset, television, camera and so on. Receiver ಅಂದ್ರೇನು? ಇದು ಸಹ ಡಿವೈಸೇ. ಈ ಡಿವೈಸ್ ಏನು ಮಾಡುತ್ತೆ ಅಂದರೆ ಮೆಸೇಜ್ನ ರಿಸೀವ್ ಮಾಡಿಕೊಳ್ಳುತ್ತೆ. ಯಾವ ಡಿವೈಸು ಮೆಸೇಜ್ನ ರಿಸೀವ್ ಮಾಡುತ್ತಲ್ಲ ಅದನ್ನು ರಿಸೀವರ್ ಅಂತ ಕರೀತಾರೆ. ರಿಸೀವರ್ ಯಾವುದಿಲ್ಲ ಇರ್ಬೋದು ಅಂದರೆ ಕಂಪ್ಯೂಟರ್, ವರ್ಕ್ ಸ್ಟೇಷನ್, ಟೆಲಿಫೋನ್, ಹ್ಯಾಂಡ್ಸೆಟ್, ವಿಡಿಯೋ ಕ್ಯಾಮರಾ, ಟೆಲಿವಿಷನ್ ಎಕ್ಸೆಟ್ರಾ. ಮತ್ತು ಹಲವಾರು ಡಿವೈಸಸ್, ಯಾವೆಲ್ಲ ಡಿವೈಸಸ್ಸು ಮೆಸೇಜ್ನ ರಿಸೀವ್ ಮಾಡಿಕೊಳ್ಳುತ್ತೆ ಅದನ್ನು ರಿಸೀವರ್ ಅಂತ ಕರೀತಾರೆ. ಇದು ಮೂರನೇ ಕಾಂಪೊನೆಂಟ್ ಡೇಟಾ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ. The fourth component of a data communication system is medium. Medium is nothing but a transmission medium. A transmission medium is nothing but the media which is used for the purpose of passing a message from sender to the receiver. That means the things which we use for the purpose of sending a message, that is called as a medium or a transmission medium. The transmission medium is a physical path by which a message will be sent from sender to the receiver, and the examples of a transmission medium are
It can be a wired medium or a wireless medium. It can be a wired medium or a wireless medium. Wired medium is nothing but by using the cables such as twisted pair wire or twisted pair cable, coaxial cable, fiber optic cables, and wireless medium is nothing but radio waves, infrared waves, or satellites, etc. Fourth component data communication system ಅಲ್ಲಿ ಬಂದ್ಬಿಟ್ಟು ಮೀಡಿಯಂ. ಇದನ್ನು ಟ್ರಾನ್ಸ್ಮಿಷನ್ ಮೀಡಿಯಂ ಅಂತಲೂ ಕರೀತಾರೆ. ಮೀಡಿಯಂ ಅಥವಾ ಟ್ರಾನ್ಸ್ಮಿಷನ್ ಮೀಡಿಯಂ ಅನ್ನೋದು ಒಂದು ಫಿಸಿಕಲ್ ಪಾತು. ಇದ್ರ ಮೂಲಕನೇ ನಾವು ಮೆಸೇಜ್ನ ಕಳಿಸೋದು. ಅಂದರೆ ಸೆಂಡರಿಂದ ರಿಸೀವರ್ಗೆ ಮೆಸೇಜ್ ಕಳಿಸೋದಕ್ಕೆ ಯೂಸ್ ಮಾಡುವಂಥ ಮಾಧ್ಯಮನ ಟ್ರಾನ್ಸ್ಮಿಷನ್ ಮೀಡಿಯಂ ಅಥವಾ ಮೀಡಿಯಾ ಅಂತ ಕರೀತಾರೆ. ಈ ಟ್ರಾನ್ಸ್ಮಿಷನ್ ಮೀಡಿಯಾ ವೈರ್ಡ್ ಇರ್ಬೋದು ಅಥವಾ ವೈರ್ಲೆಸ್ ಇರ್ಬೋದು. ಒಂದು ವೇಳೆ ಟ್ರಾನ್ಸ್ಮಿಷನ್ ಮೀಡಿಯಾ ವೈರ್ಡ್ ಇದ್ದರೆ ಅದು ಟ್ವಿಸ್ಟೆಡ್ ಪೇರ್ ವೈರ್ ಅಥವಾ ಟ್ವಿಸ್ಟೆಡ್ ಪೇರ್ ಕೇಬಲ್ ಮತ್ತು ಕೋಆಕ್ಸಿಯಲ್ ಕೇಬಲ್, ಫೈಬರ್ ಆಪ್ಟಿಕ್ ಕೇಬಲ್ಸ್ನ ಯೂಸ್ ಮಾಡಿರ್ತಾರೆ. ಅಕಸ್ಮಾತ್ ವೈರ್ಲೆಸ್ ಮೀಡಿಯಮ್ ಏನಾದರೂ ಇದ್ದರೆ ರೇಡಿಯೋ ವ್ಯೂಸ್, ಇನ್ಫ್ರಾರೆಡ್ ವ್ಯೂಸ್ ಮತ್ತು ಸೆಟಲೈಟ್ಸ್ ಮುಖಾಂತರ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ಬೋದು. ಅಂದರೆ ಡೇಟಾನ ಸೆಂಡರಿಂದ ರಿಸೀವ್ಗೆ ಕಳಿಸೋದಕ್ಕೋಸ್ಕರ ಯೂಸ್ ಮಾಡುವಂಥ ಮಾಧ್ಯಮನ ಟ್ರಾನ್ಸ್ಮಿಷನ್ ಮೀಡಿಯಂ ಅಂತ ಕರೀತಾರೆ. The last component of a data communication system is a protocol. A protocol is nothing but a set of rules that has to be agreed by both the data communication devices, and it will be representing an agreement between the communicating devices. Without a protocol, two devices cannot be connected but not communicating. That means if there is no protocol, then the devices can be connected but they cannot communicate. If they have a protocol, that means if they agree on a set of rules, then only a communication can be done. Just as persons speaking a French cannot understood by a person who speaks only Japanese. That means a person will be speaking a French, whereas another person who speaks only Japanese and will be understanding only Japan language will not be able to understand what has been told by the French person. Similarly, if the protocol has been not there between the devices which wants to communicate, just it will be a connection and it cannot be communicated. For that purpose, a protocol is very essential for communicating devices. A protocol is a set of rules that govern the data communication, and it is an agreement between the communicating devices which has to be present, and then only the devices can communicate by using a set of rules, and that set of rules is called as a protocol. Last component to data communication system ಅಲ್ಲಿ ಬಂದು protocol. Protocol ಅಂದರೆ set of rules. ಅದು ಡೇಟಾ ಕಮ್ಯುನಿಕೇಷನ್ ಮಾಡೋ ಸಲುವಾಗಿ ರೂಲ್ಸ್ನ ಫ್ರೇಮ್ ಆಗುತ್ತೆ. ಆ ರೂಲ್ಸ್ನ ಪ್ರೋಟೋಕಾಲ್ ಅಂತ ಕರೀತಾರೆ. ಅಂದರೆ ಒಂದು ಸೆಟ್ ಆಫ್ ರೂಲ್ಸು, ಅದನ್ನು ಡೇಟಾ ಕಮ್ಯುನಿಕೇಷನ್ ಡಿವೈಸಸ್ ಏನಿರುತ್ತಲ್ಲ ಅದನ್ನೇ ಅಗ್ರಿ ಮಾಡಬೇಕು. ಅದ್ರ ಬೇಸಿಸ್ ಮೇಲೇ ಕಮ್ಯುನಿಕೇಷನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಡಿವೈಸಸ್ ಎರಡೂ ಕನೆಕ್ಟೆಡ್ ಇದ್ದು ಪ್ರೋಟೋಕಾಲ್ ಇಲ್ಲ ಅಂದರೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಫ್ರೆಂಚ್ ಮಾತಾಡ್ತಿರ್ತಾನೆ, ಇನ್ನೊಬ್ಬ ವ್ಯಕ್ತಿ ಜಾಪನೀಸ್ ಮಾತಾಡ್ತಿರ್ತಾನೆ. ಸೊ ಫ್ರೆಂಚ್ ಭಾಷೆಯಲ್ಲಿ ಏನು ಮಾತಾಡಿರ್ತಾನೆ ಆ ವ್ಯಕ್ತಿ, ಇನ್ನೊಬ್ಬನು ಜಪಾನ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾನೆ. ಆ ಜಪಾನ್ ಲ್ಯಾಂಗ್ವೇಜಲ್ಲಿ ಮಾತಾಡೋನಿಗೆ ಒಂದು ವೇಳೆ ಫ್ರೆಂಚ್ ಲ್ಯಾಂಗ್ವೇಜ್ ಬರಲ್ಲ ಅಂದರೆ ಈ ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಪರ್ಸನ್ ಏನಿದಲ್ಲ ಅವನು ಮಾತಾಡಿದ್ದು ಜಪಾನ್ ಅವನಿಗೆ ಅರ್ಥ ಆಗೋದಿಲ್ಲ. ಅದೇ ರೀತಿ ಪ್ರೋಟೋಕಾಲ್ ಎರಡು ಡಿವೈಸಸ್ ಮಧ್ಯೆ ಅಗ್ರಿಮೆಂಟ್ ಆಗಿಲ್ಲ ಅಂದರೆ ಒಂದು ಡಿವೈಸು ಮತ್ತು ಇನ್ನೊಂದು ಡಿವೈಸು ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಅದು ಕನೆಕ್ಷನ್ ಬಿಟ್ವೀನ್ ಟೂ ಡಿವೈಸಸ್ ಇರುತ್ತೆ. ಪ್ರೋಟೋಕಾಲ್ ಅಂದ್ರೇನು? ಸೆಟ್ ಆಫ್ ರೂಲ್ಸು. ಆ ಸೆಟ್ ಆಫ್ ರೂಲ್ಸು ಡೇಟಾ ಕಮ್ಯುನಿಕೇಷನ್ ಅಗ್ರಿಮೆಂಟ್ಗೋಸ್ಕರ ಯೂಸ್ ಮಾಡಿರ್ತಾರೆ. ಕಮ್ಯುನಿಕೇಟಿಂಗ್ ಡಿವೈಸಸ್ಸು ಆ ಸೆಟ್ ಆಫ್ ರೂಲ್ಸ್ನ ಅಗ್ರಿ ಮಾಡಿದರೆ ಮಾತ್ರ ಕಮ್ಯುನಿಕೇಷನ್ ಮಾಡೋದಕ್ಕೆ ಆಗುತ್ತೆ. ಸೊ ದಿಸ್ ಈಸ್ ಎ ವಿಡಿಯೋ ರಿಗಾರ್ಡಿಂಗ್ components of a data communication system. Like the video, subscribe to the channel, gain the knowledge and rule the world.